ಇವತ್ ನಮ್ ಫ್ರೆಂಡ್ಗೆ ಆಚೆ ಕರ್ಕೊಂಡ್ ಹೋಗಿಲ್ಲ ಅಂತ ಮುನ್ಸ್ಕೊಂಡ್ಬಿಟ್ಟಿದ್ಲು ನೋಡಿ. ನಮಸ್ಕಾರ ಕಂಡು ಎಲ್ಲ ಇದ್ರೆಲ್ಲ ಚೆನ್ನಾಗಿರೋ ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದೇನೆಲ್ಲ ಚೆನ್ನಾಗಿರ್ಲೇಬೇಕು. ಇವತ್ತೊಂಚೂರು ಮಾರ್ಕೆಟ್ ಅಲ್ಲಿ ಕೆಲಸ ಐತೆ ಅಂತ ಮಾರ್ಕೆಟ್ ಅಂತ ಹೊರಟಿದ್ವಿ. ನಾನು ಮತ್ತೆ ಮೇಘನ ರಾಜ್ ಅವ್ರು ಹೋಗ್ತಿದ್ವಿ. ಇನ್ನೊಂದೇನಪ್ಪಾ ಅಂದ್ರೆ ನಮ್ ಭಾಗ್ಯ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ನಮ್ ಜೊತೆಗೆ ಬರ್ದೇ ಇರೋ ಆಗಾಯ್ತು ನೋಡಿ. ಅದಕ್ಕೆ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಮೇಘನ ನಾನು ಹೋಗ್ತಿದ್ವಿ ನೋಡಿ. ನಾವ್ ಹೋಗೋ ಸ್ಪೀಡ್ಗೆ ಒಂದ್ ಸಾಂಗ್ ನೆನಪಾಗ್ಬಿಟ್ಟು ಸಾಂಗ್ ಆಡ್ದೆ ನೋಡಿ ಕೇಳಿ. ಅಷ್ಟಕ್ಕೂ ನಾವ್ ಎಲ್ಗೋಗ್ತಿವಿ ಅನ್ನೋದು ಗೊತ್ತಾ? ನಮ್ ಮೇಘನ ರಾಜ್ ಅವ್ರ ಕಣ್ಗೆ ಒಂದ್ ಚಿಕ್ಕದು ದೃಷ್ಟಿ ಬೊಟ್ಟಾಗಿತ್ತು ನೋಡಿ. ಒಂದ್ ವೀಕ್ ವೇಟ್ ಮಾಡಿದ್ರು ಕೂಡ ಸರಿ ಹೋಗ್ಲಿಲ್ಲ. ಸೊ ಇವತ್ತು ಅದಕ್ಕೆ ನಮ್ ಮೇಘನ ರಾಜ್ ಅವ್ರ ತವ್ರ ಮನೆಗ್ ಹೋದ್ವಿ ನೋಡಿ. ಅಲ್ಲಿಂದ ಅವಳನ್ನ ತೋರ್ಸ್ಕೊಂಡು ಹೊರಗ್ ಬಂದ್ ರೂಮಲ್ಲಿ ಮಲ್ಕೊಂಡ್ರೆ ನಮ್ ಫ್ರೆಂಡ್ ನ ಇಲ್ಲೇ ಬಿಟ್ಟು ಹೋಗಿದ್ದಕ್ಕೆ ಮೂತಿನ ಮುನ್ಸ್ಕೊಂಡು ರೀಲ್ಸ್ ನ ಸ್ಕ್ರೋಲ್ ಮಾಡ್ಕೊಂಡು ಮಲ್ಕೊಂಡಿದ್ಲು ನೋಡಿ. ಅವ್ಳ ಫೇಸ್ ನೋಡಿದ್ರೆ ನಂಗೇನು ಆತರ ಅನ್ಸ್ತಿರ್ಲಿಲ್ಲ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅನಿಸ್ತದ. ಬಟ್ ಆದ್ರೂ ಏನೈತೆ ಅನ್ಬಿಟ್ಟು ಕೇಳಿದ್ರೆ ಅದಕ್ಕೇನು ರಿಪ್ಲೈ ಮಾಡ್ಲಿಲ್ಲ. ಸೊ ಅದಕ್ಕೆ ಅವಳ ಮನ್ಸಿನ ಮಾತು ಇದೇ ಇರ್ಬೋದೇನೋ ಅಂತ ಅನ್ಬಿಟ್ಟು ಅನ್ಸ್ತು ನೋಡಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ನಾನ್ ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಅದಕ್ಕೆ ನನ್ ರಿಪ್ಲೈ ಹೋಗಿ ನಿದ್ದೆ ಮಾಡೋ ಅಂದೆ. ಅದಾದ್ಮೇಲೆ ಏನೇನೋ ರೀಲ್ಸ್ ನೋಡ್ತಿದ್ಲು ನೋಡಿ. ಆ ಪೈಪ್ಗೆ ಏನೋ ಬಲೂನ್ ಹಾಕ್ತಿದ್ರು, ಅದನ್ನೇ ನೋಡ್ಕೊಂಡ್ ಕೂತಿದ್ಲು ನೋಡಿ. ಇನ್ನು ಆ ಚಿಕ್ಕ ಮಕ್ಳು ಎಷ್ಟೋ ಬೆಸ್ಟ್ ಒಳ್ಳೆ ಸ್ಟೋರೀಸ್ ಆದ್ರೆ ನೋಡ್ಕೊಂಡ್ ಕೂತ್ಕೊಂತವೆ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಮುಂದಿನ ಅಂತ ಹೇಳ್ತಾ ಬಾಯ್.